ಸಾಮ್ರಾಟ್ಗೆ ನಾಗಮಣಿ ಇರೋ ಜಾಗ ಗೊತ್ತಿದೆ ಅಂತ ಆದರೆ ಭಾಳ ತೊಂದರೆ ಆಗುತ್ತೆ. ನಾವು ಮೊದಲು ನಾಗಮಣಿ ಸೇಫ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅದು ಸೇಫಾಗೇ ಇದ್ದರೆ ಅದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದು ಬೆಟರ್ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಅದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ತೋಚ್ತಾ ಇಲ್ಲ ನನಗೆ. ಯಜಮಾನ್ರೆ, ಆ ಥರ ನಾಗಮಣಿನ ಬೇರೆ ಕಡೆ ಇಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ತಾನೆ? ನೋಡು, ನಾಗಮಣಿನ ಸೇಫ್ ಮಾಡೋದು ತಾನೇ ನಮ್ಮ ಉದ್ದೇಶ. ನಾಗಮಣಿನೇ ಕೈ ತಪ್ಪು ಹೋದರೆ ನಾವು ಬೇರೆ ಏನು ಮಾಡೋಕ್ಕಾಗುತ್ತೆ? ಇದು ತುಂಬ ಸೂಕ್ಷ್ಮವಾದ ವಿಚಾರ. ನಾವೇನೇ ಮಾಡಬೇಕಾದ್ರೂ ತುಂಬ ಹುಷಾರಾಗಿ ಮಾಡಬೇಕು. ಹೌದು ಯಜಮಾನ್ರೆ. ಇರಲಿ, ಇಷ್ಟು ದಿನ ಆ ನಾಗಮಣಿ ನಮ್ಮನ್ನು ಕಾಪಾಡಿದೆ, ಈಗಲೂ ಅದೇ ನಮ್ಮನ್ನು ಕಾಪಾಡುತ್ತೆ. ನಾನು ಇಲ್ಲಿಗೆ ಬಂದಿರೋ ಕಾರ್ಯನ ಆದಷ್ಟು ಬೇಗ ಮುಗಿಸ್ಬೇಕು. ನಾಗಮಣಿ ಇರೋ ಜಾಗ, ನಿಜವಾದ ಆದಿಶೇಷ, ಇದೆಲ್ಲದ್ರ ಬಗ್ಗೆ ಆದಷ್ಟು ಬೇಗ ತಿಳ್ಕೋಬೇಕು. ಎಕ್ಸ್ಕ್ಯೂಸ್ ಮೀ. ಯಾರು? ಓ, ನೀವಾ? ನಾನೇ 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 ಒನ್ ಅಂಡ್ ಓನ್ಲಿ ತ್ರಿಶೂಲ್. ಮತ್ತೆ ಹೇಗಿದ್ದೀರಾ? ಏನು ಯಾಕೋ ತುಂಬ ಗಂಭೀರವಾಗಿದ್ದೀರಲ್ಲ? ಅದೇನು ಅಂತಂದರೆ, ನೀವೇನೋ ಹೇಳಬೇಕು ಅಂತ ಕರೆದ್ರಿ, ಆಮೇಲೆ ಹೇಳೋಕ್ಕೆ ಆಗಲಿಲ್ಲ. ನೀವೇನು ಹೇಳದೇ ಇರೋದು ನನಗೆ ತಲೆಯಲ್ಲಿ ಒಂಥರ ಫ್ಲಾ ಬಿಟ್ಟಂಗಾಗಿದೆ. ನಾನು ಬೇರೆ ಕೆಲಸದಲ್ಲಿದ್ದೆ ತ್ರಿಶೂಲ್. ಪರವಾಗಿಲ್ಲ ಬಿಡಿ ಮೇಡಮ್. ಈ ನಡುವೆ ನೀವು ದಿನ ನನ್ನ ಕನ್ಸಲ್ಲಿ ಬರ್ತಾ ಇದ್ದೀರಾ. ನೆನ್ನೆ ಕೂಡ ನನ್ನ ಕನ್ಸಲ್ಲಿ ಬಂದಿದ್ರಿ ಗೊತ್ತಾ? ನೆನ್ನೆ ಕನ್ಸಲ್ಲಿ ಏನಾಯ್ತು ಗೊತ್ತಾ? ಒಂದು ದೊಡ್ಡದಾದ ಬಯಲು. ಆ ಬಯಲಲ್ಲಿ ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಹಿಂದೆ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂದು ಸುಂದರವಾದ ನದಿ ಜುಡು ಜುಡು ಅಂತ ಹರ್ಕೊಂಡು ಹೋಗ್ತಾ ಇದೆ. ನೀವು ಒಂದು ಬಂಡೆ ಮೇಲೆ ಕೂತು ಕಾಲನ್ನ ನೀರಲ್ಲಿ ಆಡಿಸ್ತಾ ಇದ್ದೀರಾ. ತಂಪಾದ ಗಾಳಿ. ನಾನು ನಿಮ್ಮ ಹತ್ರಕ್ಕೆ ಬಂದೆ. ನೀವು ನನ್ನ ಕೈ ಹಿಡ್ಕೊಂಡು ಇನ್ನೂ ಹತ್ರಕ್ಕೆ ಕರೆದ್ರಿ. ಆಮೇಲೆ ಏನಾಯ್ತು? ಆಮೇಲೆ ನಾನು ನಿಮ್ಮ ಹತ್ರಕ್ಕೆ ಬಂದೆ. ನೀವು ನನ್ನೇ ನೋಡ್ತಾ ಇದ್ರಿ. ಆಮೇಲೆ ಆಮೇಲೆ ನಾನು ಇನ್ನೂ ಹತ್ರಕ್ಕೆ ಬಂದೆ. ನೀವು ನನ್ನೇ ನೋಡ್ತಾ ಇದ್ರಿ. ಆಮೇಲೆ 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 ನನಗೆ ಎಚ್ಚರ ಆಗೋಯ್ತು ಮೇಡಮ್. ಓ, ಸುಮ್ಮನೆ ಈ ಥರ ಎಲ್ಲ ಕನ್ಸು ಬಿದ್ದು ನಾನು ನಿದ್ದೆನೇ ಬರ್ತಲ್ಲ ನೋಡಿ ಮೇಡಮ್. ಯಾಕೆ ಹಿಂಗಾಗ್ತದೆ ನನಗೆ? ಒಂದು ಕೆಲಸ ಮಾಡಿ, ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಆಯಿತು ಮೇಡಮ್. ನೀವು ಅದೇನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ, ಏನದು? ನೋಡಿ ತ್ರಿಶೂಲ್, ನಾನು ಅದನ್ನೆಲ್ಲ ಇವತ್ತು ಮಾತಾಡೋದಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡಿ. ನಂಗೆ ಯಾಕೋ ನಾವಿಬ್ಬರು ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಅವತ್ತೇನೋ ಅರ್ಜೆಂಟಲ್ಲಿ ಮೀಟ್ ಮಾಡೋದಕ್ಕೆ ಹೇಳಿದೆ, ಏನೋ ಮಾತಾಡಬೇಕು ಅಂದೆ. ಆದರೆ ಇದಕ್ಕೆಲ್ಲ ಟೈಮ್ ಬೇಕು ಅನ್ನೋದನ್ನು ನಾನು ಮರ್ತು ಹೋದೆ. ಸದ್ಯಕ್ಕೆ ನನಗೆ ನಾನು ಸಮಯ ಕೊಟ್ಕೋಬೇಕು, ನಿಮಗೂ ಕೊಡಬೇಕು. ಐ ಆಮ್ ಸಾರಿ. ಅಯ್ಯೋ ಮೇಡಮ್, ಸಾರಿ ಎಲ್ಲ ಕೇಳ್ತೀರಾ? ಪರವಾಗಿಲ್ಲ. ನಿಮ್ಮನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮಗೆ ಇನ್ನೂ ಹತ್ತಿರ ಆಗೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಪ್ಲೀಸ್ ಡೋಂಟ್ ಮೈಂಡ್. ಬೇರೆ ಯಾವತ್ತಾದರೂ ಮಾತಾಡೋಣ. ನಿಮ್ಮ ಹತ್ರ ಮಾತಾಡೋದಕ್ಕೆ ತುಂಬ ಇದೆ ತ್ರಿಶೂಲ್. ಆದರೆ ಸದ್ಯಕ್ಕೆ ನಾನು ಯಾವುದೋ ವರ್ಕ್ ಪ್ರೆಷರಲ್ಲಿದ್ದೀನಿ. ಓಕೆ ಮೇಡಮ್. ಮೇಡಮ್, ನನ್ನಿಂದೇನಾದರೂ ತಪ್ಪಾಗಿದ್ರೆ ಹೇಳಿ. ಅಯ್ಯೋ ಇಲ್ಲ, ನಿಮ್ಮಿಂದೇನೂ ತಪ್ಪಾಗಿಲ್ಲ. ನಾನು ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಇದನ್ನೆಲ್ಲ ಹೇಳ್ತಾ ಇಲ್ಲ. ಬೇರೆ ದಿನ ಯಾವತ್ತಾದ್ರೂ ಸಿಗೋಣ. ಯಾವತ್ತು ಸಿಗೋಣ ಅಂತ ನಾನೇ ಹೇಳ್ತೀನಿ. ಸದ್ಯಕ್ಕೆ ನೀವು ಹೊರಡಿ. ಸರಿ ಮೇಡಮ್, ಬರ್ತೀನಿ.
ಏನು ಹೇಳ್ತಾ ಇದೆಯಾ? ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಂಡ್ಯಾ? ಅದು ಹೇಗೆ ಗೊತ್ತಾಯ್ತು ನಿಂಗೆ? ಸಾಮ್ರಾಟ್, ನಾನು ಚಾಣಾಕ್ಷ. ಆ ದಿಗ್ವಿಜಯ್ ರಂಗೋಲಿ ಕೆಳಗಡೆ ತೂರಿದ್ರೆ ನಾನು ಭೂಮಿನ ಕೊರೆದು ಸುರಂಗ ಮಾಡೋ ಚಾಣಾಕ್ಷ. ನೆನ್ಪಿಟ್ಕೋ. ಸರಿ ಸರಿ, ಅದು ಹೇಗೆ ಅಂತ ಮೊದಲು ಹೇಳು. ನಾನು ದಿಗ್ವಿಜಯ್ ಮನೆಗೆ ಹೋದೆ. ಅವನ ಮನೇಲಿ ಮೈಕ್ರೋಫೋನ್ ಇಟ್ಟೆ. ನಂದೀಶ ದಿಗ್ವಿಜಯ್ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ಅವರಿಬ್ಬರು ನಾಗಮಣಿ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಹಾಗಂತೀಯ? ಹೌದು. ನೋಡಪ್ಪ, ನಾನು ನನ್ನ ತಲೆ ಉಪಯೋಗಿಸಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಈ ಕೆಲಸ ಮಾಡಿದ್ದೀನಿ. ಈಗ ನೀನು ಮಾಡಬೇಕಾಗಿರೋದು ಇಷ್ಟೇ. ಅವ್ರ ಮನೆ ಹತ್ರ ಹೋಗು. ಅವರಿಬ್ಬರು ನಾಗಮಣಿ ಇರೋ ಜಾಗಕ್ಕೆ ಹೋಗ್ತಾರೆ. ನೀನು ಫಾಲೋ ಮಾಡಿ ಆ ನಾಗಮಣಿ ಎಲ್ಲಿದೆ ಅಂತ ನಮ್ಗೆ ಗೊತ್ತಾದ್ರೆ ಸಾಕು. ಗೊತ್ತಾರಂಗೆ ಎತ್ಕೊಂಡ್ಬಂದ್ಬಿಡೋದ ನಾನು? ಅದಕ್ಕೆ ನಿನ್ನನ್ನು ದಡ್ಡ ಅಂತ ಅನ್ನೋದು. ಮೊದಲು ಅದು ಯಾವ ಜಾಗದಲ್ಲಿ ಇಡ್ತಾರೆ ನೋಡ್ಕೋಬೇಕು. ಅದನ್ನು ಅಲ್ಲಿಂದ ತರೋಕೆ ಸಾಧ್ಯನಾ ಅನ್ನೋದು ನೋಡ್ಕೋಬೇಕು. ಆಮೇಲೆ ಯೋಚನೆ ಮಾಡಬೇಕು. ಆ ಥರ ಪಡಬೇಡ್ವೋ, ಸತ್ತೋಗ್ತೀಯಾ. ಹುಷಾರು. ಸಾಮ್ರಾಟ್, ಇಲ್ಲಿ ತನಕ ನಾನು ಏನು ಅಂದ್ಕೊಂಡು ಎಲ್ಲ ಹಾಗೆ ನಡೀತಾ ಇದೆ. ನಾಗಮಣಿನ ಶಿಫ್ಟ್ ಮಾಡಬೇಕು ಅಂತ ಅವ್ರು ನಿರ್ಧಾರ ಮಾಡಾಗಿದೆ. ಆ ಕೆಲಸನ ಅವ್ರು ಇವತ್ತಲ್ಲ ನಾಳೆ ಮಾಡೇ ಮಾಡ್ತಾರೆ. ಒಂದು ಸಲ ನಾಗಮಣಿನ ದಿಗ್ಬಂಧನದಿಂದ ಹೊರಗಡೆ ತಂದುಬಿಟ್ರೆ ಮತ್ತೆ ಅವರದನ್ನು ಎಲ್ಲಿಗೆ ತೊಗೊಂಡೋಗಿಟ್ರು ನಾವು ತರ್ಬೋದು. ಏನೂ ಕಷ್ಟ ಆಗಲ್ಲ. ಕಷ್ಟ ಆಗಲ್ಲ ಅಂತ ಅದೇಗೆ ಹೇಳ್ತೀಯ? ಸಮ್ರಾಟ್, ನೀನು ಈ ರೀತಿ ಸಿಲ್ಲಿ ಪ್ರಶ್ನೆಗಳನ್ನ ಕೇಳಿ ನನ್ನ ಇರಿಟೇಟ್ ಮಾಡಬೇಡ. ಇಲ್ಲಿ ತನಕ ನಿನಗೆ ಆ ನಾಗಮಣಿ ಇರೋದೇ ಡೌಟ್ ಇತ್ತು. ನಾನು ಅನುಮಾನನ ಬಗೆಹರಿಸಿದ್ದೀನಿ ತಾನೆ. ಮುಂದಿನ ದಿನ ನಾನು ನೋಡ್ಕೋತೀನಿ. ಅದೆಲ್ಲ ಸರಿನಪ್ಪ, ಆದರೆ ತ್ರಯಂಬಗೂರುಗಳ ಸಹಾಯ ಬೇಕಲ್ಲ. ಅದಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಮರ್ತ್ಬಿಟ್ಟಿದೀಯಾ? ಮರು ಅನ್ನೋದು ಈ ಸಾಂಬಶಿವನ ಡಿಕ್ಷನರಿಲೇ ಇಲ್ಲ. ಗುರುಗಳು ನಮ್ಮ ಕಡೆ ಬಂದೇ ಬರ್ತಾರೆ. ಯೋಚನೆ ಮಾಡಬೇಡ. ಯಾಕೋ ತ್ರಿಶೂಲ್, ಏನಾಯಿತು? ಏನೋ ಒಂಥರ ಇದೆಯಲ್ಲ, ಕಾಫಿನೂ ಕುಡ್ದಿಲ್ಲ ಆಗಲಿಲ್ಲ. ಆ ಥರ ಏನಿಲ್ಲ ಚಿಕ್ಕೇಶ್ಮನ್ರೆ. ಅದು ಮೊಬೈಲ್ನಲ್ಲಿ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಯಾರೋ ಒಬ್ಬ ಲವ್ ಬಗ್ಗೆ ಏನೋ ಬಡ್ಕೋತಾ ಇದ್ದ. ಅವನು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಅಮ್ಮೋರೆ, ನೀವೇ ಹೇಳಿ, ಒಂದು ಹುಡುಗಿ ಒಂದು ಹುಡುಗನ್ನ ಇಷ್ಟಪಡ್ತಾಳೆ ಅಂತಂದರೆ ಯಾಕೆ ಇಷ್ಟಪಡ್ತಾಳೆ? ಏನೇನು ವಿಷಯ ಇರುತ್ತೆ ಅವಳು ಇಷ್ಟಪಡೋದಕ್ಕೆ? ಏನ ತ್ರಿಶೂಲ್, ಹುಡುಗಿ ಗಿಡ್ಗಿ ಅಂತ ಹೇಳ್ತಾ ಇದ್ಯಾ? ಏನ್ ಸಮಾಚಾರ? ಅಯ್ಯೋ ಅಮ್ಮೋರೆ, ಹಾಗೆಲ್ಲ ಏನೂ ಇಲ್ಲ. ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಹಾಗೆ ನೀವು ಹೇಳೋ ವಿಷಯದಿಂದ ಚಿಕ್ಕೇಶ್ಮನ್ರಿಗೂ ಹೆಲ್ಪ್ ಆಗ್ಬೋದು. ನೋಡ್ರಪ್ಪ, ನೀವು ಈಗಿನ ಕಾಲದ ಹುಡುಗರು. ನಮ್ಮ ಕಾಲದಲ್ಲಿ ಈ ಥರ ಏನೂ ಇರಲಿಲ್ಲ. ನೀವು ಇಂಟರ್ನೆಟ್ಟು ಮೊಬೈಲ್ ಕಾಲದವರು, ನಿಮಗೆಲ್ಲ ಗೊತ್ತಿರತ್ತೆ. ಹೇಳಮ್ಮ, ಪರವಾಗಿಲ್ಲ, ನಾವು ಸ್ವಲ್ಪ ತಿಳ್ಕೊತೀವಿ. ನಮ್ಮ ಕಾಲದಲ್ಲಿ ಬರೀ ಒಳ್ಳೆ ಗುಣ ನೋಡ್ತಿದ್ವಪ್ಪ. ಹೌದಕ್ಕ, ನೀನು ಹೇಳೋದು ನಿಜ. ಅವಾಗೆಲ್ಲ ಜೀವನ ತುಂಬ ಸುಲಭ ಇತ್ತು, ಈಗ ತುಂಬ ಕಷ್ಟ. ಆದರೆ ಇವತ್ತು ಇದಕ್ಕೆಲ್ಲ ಯಾರಿಗಮ್ಮ ಟೈಮ್ ಇದೆ? ಎಲ್ಲರೂ ಬ್ಯುಸಿ ಇರ್ತಾರಲ್ಲ. ಎಲ್ರಿಗೂ ಟೈಮ್ ಇದೆ ಕಣೋ, ಆದರೆ ಬಳಸೋಕೆ ಗೊತ್ತಿಲ್ಲ ಅಷ್ಟೆ. ಪ್ರೀತಿ ಅನ್ನೋದು ಇದನ್ನೆಲ್ಲ ಮೀರಿದ್ದು ಮಕ್ಕಳೇ. ನೀವುಗಳು ಇದ್ರ ಒಳಗಡೆ ಕಳೆದು ಹೋದರೆ ಯಾವ ಹುಡುಗಿನೂ ನಿಮ್ಮನ್ನು ಇಷ್ಟಪಡಲ್ಲ. ನೀವು ಇಷ್ಟಪಟ್ಟಿದ್ದ ಹುಡುಗಿ ಸಿಗಬೇಕಾದ್ರೆ ಈ ಮೊಬೈಲ್ ಹೆಲ್ಪ್ ಮಾಡ್ಬೋದೋ ಏನೋ, ಆದರೆ ಆಮೇಲೆ ಸಂಭಾಳಿಸೋಕ್ಕೆ ಸಮಯ ಕೊಡಲೇಬೇಕು.
ಹೌದು ಮೋರೆ, ಆದರೆ ಇವತ್ತಿನ ಕಾಲದ ಹುಡುಗಿರು ಮೊಬೈಲ್ನಲ್ಲಿ ಮುಳುಗೋಗಿರ್ತಾರಲ್ವಾ. ನೀವು ಅವ್ರನ್ನ ಇಷ್ಟಪಡ್ತೀರಿ ಅಂದರೆ ಅದರಿಂದ ಆಚೆ ಕರ್ಕೊಂಡು ಬನ್ನಿ. ಸರಿ ಸರಿ ಮೋರೆ, ಒಳ್ಳೆ ವಿಷಯನೇ ಹೇಳಿದ್ರಿ. ಆದ್ರೂ ಅಮ್ಮ, ನೀನು ಹೇಳೋದೆಲ್ಲ ಕೇಳಿದ್ರೆ ಪ್ರೀತಿ ಮಾಡೋದು ಭಾರಿ ಡೇಂಜರ್ ಮ್ಯಾಟ್ರ್ ಅನ್ಸುತ್ತೆ. ಅಲ್ಲ, ಇಷ್ಟೆಲ್ಲ ವಿಷಯ ಗಮನದಲ್ಲಿ ಇಟ್ಕೋಬೇಕಾ? ನೀನ್ ಹೇಳ್ತಿರೋದು ಸತ್ಯ ಅಣ್ಣ. ಲೇ ಅಳಿಮಯ್ಯ, ಕಷ್ಟಪಟ್ರೆ ಕಣೋ ಎಲ್ಲ ಸಿಗೋದು, ಇಲ್ದಿರೇನು ಸಿಗಲ್ಲ. ನೀನು ಬಿಡಪ್ಪ, ದಿಗ್ವಿಜಯ್ ರಾಯ್ ಮಗ ತ್ರಿವಿಕ್ರಮ್ ರಾಯ್, ನೀನೇನು ಕಷ್ಟಪಡೋದು ಬೇಡ ಬಿಡು. ಆದರೆ ನಾನು ಕಷ್ಟಪಡಲೇಬೇಕಲ್ಲ, ಏನು ಮಾಡೋದು? ಪ್ರಾಮಾಣಿಕವಾದ ಮನಸ್ಸು, ಶುದ್ಧವಾದ ಪ್ರೀತಿ ಇದ್ರೆ ಏನು ಬೇಕಾದರೂ ಪಡ್ಕೋಬೋದು. ಹೌದು, ನನ್ನ ಪ್ರಾಮಾಣಿಕ ಪ್ರೀತಿಗೆ ಶಿವಾನಿ ನನಗೆ ಸಿಕ್ಕೇ ಸಿಗ್ತಾಳೆ. ನಂದೀಶ, ಯಜಮಾನ್ರೆ, ಇವತ್ತು ನಾವು ಮಾಡೋಕ್ಕೆ ಬಂದಿರೋ ಕೆಲಸನ ತುಂಬ ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು. ಸರಿ ಆಯ್ತು. ನಂದೀಶ, ನಮ್ಮನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹೌದು ಯಜಮಾನ್. ಈ ಕಡೆ ನೋಡು, ಅದೇ ಕಡೆ ನೋಡ್ತೀನಿ. ಸರಿ. ಯಜಮಾನ್ರೆ, ಎಲ್ಲ ಕಡೆನೂ ನೋಡಿದೆ, ಯಾರೂ ಕಾಣಿಸ್ತಾ ಇಲ್ಲ. ಯಜಮಾನ್ರೆ, ನಾಗಮಣಿ ಇಲ್ಲೇ ಇದೆ. ಅದು ಈ ಕ್ಷಣದ ಸಂತೋಷ ನಂದೀಶ. ಆದರೆ ನಾಗಮಣಿ ಇಲ್ಲಿರೋ ವಿಚಾರ ಸಾಮ್ರಾಟ್ಕೋ ಮತ್ತು ಇನ್ಯಾರಿಗಾರ್ಗೂ ಗೊತ್ತಾದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಇದನ್ನು ಸೇಫ್ ಆಗಿರೋ ಪ್ಲೇಸ್ಗೆ ಶಿಫ್ಟ್ ಮಾಡಬೇಕು. ಅಷ್ಟೊಂದು ಜರಿ ಯಾರು ಮಾಡ್ತಾರೆ ಯಜಮಾನ್ರೆ? ದುರಾಸೆಗೆ ಮಿತಿ ಇಲ್ಲ, ದುಷ್ಟತನಕ್ಕೆ ಕೊನೆ ಇಲ್ಲ ನಂದೀಶ. ಮುಂದೆ ಏನು ಅಂತಲೂ ಯೋಚನೆ ಮಾಡಿದೆ ಭಾಳಷ್ಟು ಜನ ಎಡವಟ್ಟು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆ ನಾಳೆ ನಾಗಮಣಿ ಸಿಗುತ್ತೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಅವರು ಹುಚ್ಚಾಟದಿಂದ ನಾಗಮಣಿಗೇನಾದರೂ ತೊಂದರೆ ಆಗಿ
ಅದು ಯಾರ ಕೈಗೂ ಸಿಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ಬೋದು. ಈಗ ನಾಗಮಣಿ ನಮ್ಮ ಹತೋಟಿಯಲ್ಲಿದೆ. ನಿರ್ಲಕ್ಷ್ಯ ಮಾಡದೆ ಅದನ್ನು ಸೇಫಾಗಿ ಶಿಫ್ಟ್ ಮಾಡೋದು ಒಳ್ಳೆಯದು. ಯಜಮಾನ್ರೆ, ನಮ್ಮಿಂದ ಏನು ತಪ್ಪಾಗಿಲ್ಲ ಅನ್ನೋದಕ್ಕೆ ನಾಗಮಣಿ ತಾನಾಗೇ ಬಂದು ಕೂತಿದ್ದೆ ಸಾಕ್ಷಿ. ಯಜಮಾನ್ರೆ, ನಾಗಮಣಿ ಏನೋ ಕೈ ಸೇರ್ತು, ಇದನ್ನು ಕಾಪಾಡ್ಕೊಳ್ಳೋದು ಹೇಗೆ? ಇದನ್ನು ಯಾರೂ ಓಡಾಡ್ದಿರೋ ಜಾಗದಲ್ಲಿ ಸುರಕ್ಷಿತವಾಗಿಡಬೇಕು. ಅಂಥ ಜಾಗ ಎಲ್ಲಿದೆ? ನನಗೊಂದು ಜಾಗ ಗೊತ್ತಿದೆ, ಬಾ. ಏನು ದೇವಮ್ಮ, ಚೆನ್ನಾಗಿದೆಯಾ? ಹಾಂ, ಒಂದು ಸಮಯ ಚೆನ್ನಾಗಿದ್ದೀನಿ. ಸ್ವಾಮಿ, ನಿಮ್ಮನ್ನು ಕೇಳ್ಕೊಂಡು ನಿನ್ನೆ ಯಾರೋ ಇಬ್ಬರು ಹೆಣ್ಮಕ್ಳು ಬಂದಿದ್ರು. ಹೆಣ್ಮಕ್ಳ? ಯಾರಿರ್ಬಹುದು? ಇನ್ನು ಯಾರಿರ್ತಾರೆ ಸ್ವಾಮಿ? ದೊಡ್ಡ ಮನುಷ್ಯ ಹತ್ರ ಕೆಲಸ ಕೇಳ್ಕೊಂಡು ಬಂದಿರ್ತಾರೆ. ಇನ್ನೊಂದ್ಸರಿ ಬನ್ನಿ, ಅವ್ರ ಹತ್ರ ಫೋನ್ ನಂಬರು ಅಡ್ರೆಸ್ಸು ಇಟ್ಕೊಂಡಿರ್ತೀನಿ ಅಂತ ಹೇಳಿದೆ. ಅವರು ಪರವಾಗಿಲ್ಲ ಅಂತ ಹೋದರು. ಅಮ್ಮ, ಅವತ್ತು ಫೋಟೋ ತೋರಿಸಿದ್ನಲ್ಲ, ಅವ್ರು ಬಂದ್ರಾ? ಹಾಂ, ಬಂದವ್ರೆ. ಅದೇ ಕಣಮ್ಮ ಅವ್ರ ಕಾರು. ಈಗ ಒಳಗಡೆ ಹೋದ್ರು, ಹೋಗಿ ನೋಡಿ. ಥ್ಯಾಂಕ್ಸ್ ಅಮ್ಮ. ಅಲ್ಲ ದೇವಮ್ಮ. ಸ್ವಾಮಿ, ನಿಮ್ಮನ್ನು ಕೇಳ್ಕೊಂಡು ಆ ಹೆಣ್ಮಕ್ಳು ಒಳಗಡೆ ಹೋದ್ರು. ಅಲ್ಲಿದ್ದಾರೆ ನೋಡ್ರಿ, ಅವರೇ.